ಮ್ಯಾನೇಜರಿಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತ ಆಪಾದನೆ ಮಾಡಿದ್ರು. ಜಾತಿ ಧಿಕ್ಕಾರ ಕೂಗೇ ಬಿಟ್ರು. ನನಗೆ ಎಲ್ಲೋ ಒಂಥರ ಆಶ್ಚರ್ಯ ಆಯಿತು. ನನ್ನ ಮನಸ್ಸಲ್ಲಿ ಅಷ್ಟು ಚೆನ್ನಾಗಿ ಅವ್ರಿಗೆ ಒಂದು 2-3 ಸತಿ ಚೀಫ್ ಆಫೀಸರಾಗಿ ಬನ್ನಿ ಸರ್ ಅಂತ ನಾನು ಕೆಲಸ ಮಾಡೋ ಕಡೆಗೆ ಕರೆದಿರೋರ್ಗೆ ಹಿಂಗೆ ಮಾಡಿ ಅದು ಕೂಡ ಬೇಜಾರಿತ್ತು. ಆಮೇಲೆ ನಮ್ಮಲ್ಲಿ ಏನಾಯಿತು, ಒಂದ್ಸತಿ ಬ್ಯೂಟಿಫಿಕೇಷನ್ ನಮ್ಮಲ್ಲಿ ಟೈರ್ ಚೇಂಜ್ ಮಾಡ್ತಾನೆ ಇರ್ತೀವಿ. ನಿಮಗೆ ನೋಡಿದ್ದೀರಾ, ಒಂದು 100 ವೆಹಿಕಲ್ ನಮ್ಮದಿದೆ. ಸೊ ಟೈರ್ಗಳನ್ನು, ಹಳೆ ಟೈರ್ಗಳು ನಮ್ಮಲ್ಲಿ ಸ್ಟಾಕ್ ಇರಬೇಕು. ಆ ಟೈರ್ಗಳು ನಮಗೆ ಏನಕ್ಕೆ ಬೇಕಿತ್ತು ಅಂದರೆ, ಈ ಕಸ ಹಾಕ್ತಾರಲ್ಲ ಅದನ್ನ ಬ್ಲಾಕ್ ಸ್ಪಾಟ್ಸ್ ಅಂತೀವಿ. ಆ ಬ್ಲಾಕ್ ಸ್ಪಾಟ್ ಬ್ಯೂಟಿಫಿಕೇಶನ್ಗೆ ಅಂದರೆ ಟೈರ್ ಎಲ್ಲ ಪೇಂಟ್ ಮಾಡಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಟೈರ್ ಹುಡುಕಿದ್ವಿ. ಟೈರ್ ಸಿಗ್ಲಿಲ್ಲ. ನನಗೆ ಗೊತ್ತಾಯಿತು, ವೆಂಕಟೇಶ್ ಅನ್ನೋ ವಾಹನ ಚಾಲಕ ಅವರು ಟೈರ್ಗಳನ್ನು ತಗೊಂಡೋಗಿ ಟೈರ್ ಅಂಗಡಿಗೆ ಪರ್ಮಿಷನ್ ಇಲ್ದಲೇ ಮಾರಿದ್ದಾರೆ ಅಂತ. ಅದರಲ್ಲಿ ಒಂದು ಅಂಗಡಿಯವರು ಸಿಕ್ಕಿದ್ರು. ಆ ಒಂದು ಅಂಗಡಿಯವ್ರನ್ನ ಕೇಳುವಾಗ ಅವರು ಒಪ್ಕೊಂಡ್ರು, ಟೈರನ್ನು ತಂದು ನಮಗೆ ಕೊಟ್ಟಿದ್ದಾರೆ. ಬಟ್ ಅವ್ರು ಏನು ಹೇಳಿದ್ರು, ಒಂದು 25 ಟೈರ್ ಕೊಟ್ಟಿದ್ದಾರಂತ. ನಮ್ಮದು ಹೆಚ್ಚು ಕಡಿಮೆ ನಮ್ಮ ಪರ್ಚೇಸು ಮತ್ತು ಇದು ಸ್ಟಾಕು ನಮ್ಮ ಅಕೌಂಟ್ ಸೆಕ್ಷನಲ್ಲಿ ತೆಗೆದ್ರೆ ನನಗೆ ಗೊತ್ತಿರೋಂಗೆ, ನಾನು ಚಾರ್ಜಿಗೆ ಬರೋಕ್ಕೆ ಮುಂಚೆಯಿಂದ ನಡೆದಿದೆ. ನಾನು ಬಂದಿರೋದು 25 ಸೆಪ್ಟೆಂಬರಿಂದ ಚಾರ್ಜಿಗೆ. ಬಟ್ ಇಲ್ಲಿವರೆಗೆ ಎಷ್ಟು ಟೈರ್ ಪರ್ಚೇಸ್ ಆಗಿದೆ ನಮ್ಮ ವೆಹಿಕಲ್ಗೆ, ಅದು ಹಳೆ ಸ್ಟಾಕ್ ಎಲ್ಲಿ ಅಂತ ತೆಗೆದ್ರೆ ಸಿಗುತ್ತೆ, ಇಲ್ಲ ಅಂತಲ್ಲ. ಆ ಹುಡುಗ ಕೂಡ ದಲಿತ ಹುಡುಗನೇನೆ, ವೆಂಕಟೇಶ್ ಅಂತ. ಆ ಹುಡುಗನ್ನು ಕೂಡ ಈ ಹಿಂದೆ ನೌಕರ ಸಂಘದ ಅಧ್ಯಕ್ಷನ ಮಾಡೋದಕ್ಕೆ ನಾನೇ ಸಪೋರ್ಟ್ ಮಾಡಿದ್ದೆ. ಇನಾನಿಮಸ್ ಆಗಿ ವೆಂಕಟೇಶನ್ ಮಾಡೋಣ ನೋಕಿ ಎಲ್ಲ ಸ್ಟಾಫ್ ಕೂತ್ಕೊಂಡು ಇನಾನಿಮಸ್ ಆಗಿ ನಮ್ಮ ನೌಕರು ನಾನೇ ಅಧ್ಯಕ್ಷನ ಮಾಡ್ಕೊಂಡಿದ್ದೆ. ಬಟ್ ತುಂಬ ಬೇಸರ ಆಗಿದ್ದು, ನಾನು ಮಾಡ್ಕೊಂಡಿರೋ ನಾವೇ ಮಾಡ್ಕೊಂಡಿರೋ ನಮ್ಮ ಅಧ್ಯಕ್ಷನೇ ಟೈರ್ ಕದ್ದು ಮಾರಿದ್ದಾರೆ ಅಂತ. ಆವಾಗ ನಾನೇನು ಮಾಡಿದೆ, ಆಂಬುಲೆನ್ಸ್ ಓಡಿಸೋರು ಶಾಂತಿವನ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡಬೇಕು ಜನಗಳಿಗೆ ಸಿಟಿ ವ್ಯಾಪ್ತಿನಲ್ಲಿ. ಸೊ ಮತ್ತು ಜನಗಳಿಂದನೂ ತುಂಬ ಕಂಪ್ಲೇಂಟ್ಸ್ ಇತ್ತು. ಖುದ್ದು ನಮ್ಮ ಮೋನಣ್ಣನ ಹಿಂದೆ ಮೇಯರ್ ಆಗಿದ್ರಲ್ಲ, ಅಧ್ಯಕ್ಷರಾಗಿದ್ರಲ್ಲ, ಅವ್ರ ಬ್ರದರ್ ಬಾಳೆಪೇಟೆ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಳ್ತಾರೆ. ಸೊ ಅವರ ತಮ್ಮನ ಬಾಡಿ ತಂದಾಗಲೂ ಇವರು ಅವರಿಂದ ಹಣ ಏನು ಇಲ್ವಾ ಇಳಿಸಾಯ್ತು, ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಆಮೇಲೆ ಸ್ವಂತ ನನ್ನ ಹಸ್ಬೆಂಡ್ದು ಸ್ವಂತ ದೊಡ್ಡಪ್ಪನ ಮಗ ತೀರ್ಕೊಟ್ರು ರೈಲ್ವೆ ಸ್ಟೇಷನ್ ಹತ್ರ ಕ್ವಾರ್ಟರ್ಸಲ್ಲಿ. ಅವ್ರದ್ದು ಶಿಫ್ಟ್ ಮಾಡಿದಾಗಲೂ 1,000 ಕೊಟ್ಟಿದ್ದೀವಿ, ನಾವೇ ಕೊಟ್ಟಿದ್ದೀವಿ. ಅಂದರೆ ಇವ್ರದ್ದು ಡಿಮ್ಯಾಂಡ್ಸು ತುಂಬ ಮಾಡ್ತಾಯಿದ್ರು ಅಂತ ಪಬ್ಲಿಕ್ಕಿಂದ ಕಂಪ್ಲೇಂಟ್ ಇತ್ತು. ಪ್ಲಸ್ ಟೈರ್ದೊಂದು ಇನ್ಮೇಲೆ ಅಲಿಗೇಷನ್ ಇತ್ತು. ಹಾಗಾಗಿ ನಾನು ಚಾರ್ಜಿಗೆ ಕೊಡಿಸಲಿಲ್ಲ. ಅವರು ದಲಿತ ಕಮ್ಯುನಿಟಿಗೆ ಬರ್ತಾರೆ. ಸೊ ಇವರು ಇನ್ನು ಅಟೆಂಡ್ಸ್ ವಿಷಯ ಬಂದಾಗ MP ಸರ್ ಮೀಟಿಂಗ್ ತೊಗೊಂಡಿದ್ರು. ನಮ್ಗೆ ಏನಾಗುತ್ತೆ ಅಂದರೆ, ಜನಗಳು ಆಲ್ರೆಡಿ ಕಡಿಮೆ ಇದ್ದಾರೆ. ಒಂದೊಂದು ಪ್ಯಾಕೇಜಲ್ಲಿ ಒಂದು 60-50 ಹೀಗೆ ಒಟ್ಟು 4 ಪ್ಯಾಕೇಜಲ್ಲಿ ಅಷ್ಟು ಜನ ಸಿಗ್ತಾರೆ. ಆ ಪ್ಯಾಕೇಜಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬೆಳಿಗ್ಗೆ ಹೊತ್ತು ವಾರ್ಡಿಗೆ ಒಬ್ಬೊಬ್ಬರು ಪೌರಕಾರ್ಮಿಕರನ್ನ ನೇಮಿಸಿರ್ತೀವಿ. ಬೆಳಿಗ್ಗೆ 5:30 ಅಟೆಂಡೆನ್ಸ್ ತಗೊಂಡ್ರೆ 6 ಗಂಟೆಯಿಂದ 10 ಗಂಟೆವರೆಗೆ ಏನೋ ಒಂದು ಶಿಫ್ಟ್ ಇರುತ್ತೆ. ಆಮೇಲೆ ತಿಂಡಿ ಉಪಹಾರ ನಮ್ಮ ಆಫೀಸಿಂದನೇ ಕೊಡ್ತೀವಿ. ಪಾಯಿಂಟ್ಸ್ ಇದೆ, 4 ಪಾಯಿಂಟ್ಸು. ಉಪಹಾರ ಆದಮೇಲೆ ಸೆಕೆಂಡ್ ಶಿಫ್ಟ್ ಅಟೆಂಡೆನ್ಸ್ ತೊಗೊಳ್ತೀವಿ. ಸೆಕೆಂಡ್ ಶಿಫ್ಟಲ್ಲಿ ನಾವೇನು ಹೇಳಿದೆ, ಆ್ಯಸ್ ಎನ್ ಪರಿಸರ ಇಂಜಿನಿಯರ್, ಮಾಸ್ಕ್ ಕ್ಲೀನ್ ಮಾಡಬೇಕು. ಮಾಸ್ಕ್ ಕ್ಲೀನ್ ಅಂದರೆ 55 ಜನ ಇದ್ದೀರಾ ಒಂದು ಪ್ಯಾಕೇಜಲ್ಲಿ, 55 ಜನನು ಒಂದು ದಿವಸ ಆ ಏರಿಯಾ ಕ್ಲಿಯರ್ ಮಾಡಬೇಕು. ಚರಂಡಿ ಗುಡ್ಸೋದು ಏನಿದೆ ಎಲ್ಲ ತೆಗೆದು ಬರಬೇಕು. ನೆಕ್ಸ್ಟು ನಾಳೆ ಇನ್ನೊಂದು ಏರಿಯಾ, ಅದು ಮಾಸ್ಕ್ ಕ್ಲೀನ್ ಅಂತ ಹೇಳ್ತೀವಿ. ಆ ಥರ ಮಾಸ್ಕ್ ಕ್ಲೀನ್ ಮಾಡಿ ಅಂತಂದರೆ 4 ಪ್ಯಾಕೇಜಲ್ಲಿ 3 ಪ್ಯಾಕೇಜ್ ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಪ್ಯಾಕೇಜ್ ನಂಬರ್ 1 ಮಾತ್ರ ಏನು ಹೇಳಿದರು, ಮೇಸ್ತ್ರಿಗಳು ಪರಶುರಾಮು, ಲೋಕೇಶ್ ಬೇಸಿಕಲಿ ಪೌರಕಾರ್ಮಿಕರು, ಆದರೆ ಅವರು ಮೇಸ್ತ್ರಿ ಕೆಲಸ ಮಾಡ್ತಾಯಿದ್ರು ಮುಂಚೆಯಿಂದ. ನಾನು ಅವ್ರನ್ನ ಕಂಟಿನ್ಯೂ ಮಾಡಿದ್ದೆ. ಇನ್ನು ಜಿ ರಾಮು ಅಂತ ಇದ್ದಾರೆ, ಅವರು ಆ್ಯಕ್ಚುಲಿ ಅಟೆಂಡರು. ಅವರು ರೆಕಮೆಂಡ್ನಲ್ಲಿ ಮೇಸ್ತ್ರಿ ಕೆಲಸಕ್ಕೆ ಬಂದಿದ್ದಾರೆ. ಇನ್ನೊಬ್ಬರು ಗಿರೀಶ್ ಅಂತ. ಇವರು 4 ಜನ ಈ ಪ್ಯಾಕೇಜ್ ನಂಬರ್ 1ನಲ್ಲಿ ಮೇಸ್ತ್ರಿಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ. ವಾರ್ಡ್ಗಳು ಹಂಚ್ಕೊಂಡಿದ್ದಾರೆ. ಸೊ ಮಾಸ್ಕ್ ಕ್ಲೀನ್ ಮಾಡಿ ಅಂತ ನಾವು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು, ಇವ್ರು ಮತ್ತೆ ನಮ್ಮ ಆದೇಶಕ್ಕೆ ವಿರುದ್ಧವಾಗಿ ಎಲ್ಲೆಲ್ಲ ಬಿಟ್ಕೊಳ್ಳೋರು. ಆಮೇಲೆ MP ಸರ್ ಒಂದು ನಮ್ಮಲ್ಲಿ ಮೀಟಿಂಗ್ ತೊಗೊಂಡ್ರು. ಅವರು ಈ ಮಾಸ್ಕ್ ಕ್ಲೀನ್ ಮಾಡಬೇಕು ಸೆಕೆಂಡ್ ಶಿಫ್ಟು, ಒಂದು ತಿಂಗಳು 1.5 ತಿಂಗಳು ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಇಡೀ ಊರು ಕ್ಲೀನ್ ಆಗಬೇಕು. ಏನು ಪರ್ಮನೆಂಟಾಗಿ ಚರಂಡಿ ಎಲ್ಲ ಕ್ಲೀನ್ ಆಗಲ್ಲ, ಅವೆಲ್ಲ ಕ್ಲೀನ್ ಆಗಬೇಕು ಅಂತ ಹೇಳಿದ್ರು. ನಮ್ಮದು ಡ್ಯೂಟಿ ಬಂದು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆಯಿಂದ 2 ಗಂಟೆವರೆಗಿರುತ್ತೆ. ಮಂಗಳವಾರ ಆಫ್ ಶಿಫ್ಟ್ ಇರುತ್ತೆ, 10 ಗಂಟೆಗೆ ಹೋಗ್ತಾರೆ. ಭಾನುವಾರ 10 ಗಂಟೆಗೆ ಹೋಗ್ತಾರೆ. ಸೆಕೆಂಡ್ ಶನಿವಾರ 10 ಗಂಟೆಗೆ ಹೋಗ್ತಾರೆ. ಇನ್ಯಾವುದಾದ್ರು ಹಬ್ಬ ಇದ್ದರೆ. ಬಟ್ ವಾರದಲ್ಲಿ 1.5 ದಿವಸ ಅವರಿಗೆ ಡ್ಯೂಟಿ ಇರಲ್ಲ. ವಾರದಲ್ಲಿ 1.5 ದಿವಸ. ಜೊತೆಗೆ ಅವರಿಗೆ ಸಂಕಷ್ಟ ಭತ್ಯೆ ಅಂತ ಎಕ್ಸ್ಟ್ರಾ 2 ಸಾವಿರ ಕೊಡ್ತಾರೆ. ಸಂಕಷ್ಟ ಭತ್ಯೆ ಈ ಥರ ಈ ಕೆಲಸ ಎಲ್ಲ ಮಾಡ್ತಾರೆ ಅಂತ. ನಮಗೆಲ್ಲ ಅದಿರಲ್ಲ, ಪೌರಕಾರ್ಮಿಕರಿಗೆ ಸ್ಪೆಷಲ್ ಇದು ಇದೆ. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಅವರೇ ಬಂದಿರೋದು ಹುದ್ದೆಗಳಿವೆ.
ಆದರೆ ಒಂದು ದಿವಸ ನಾನೇನು ಮಾಡ್ತೀನಿ, 12ವರೆಗೆ ಈ ಪ್ಯಾಕೇಜ್ ನಂಬರ್ 1 ಇನ್ಸ್ಪೆಕ್ಷನ್ಗೆ ಹೋಗ್ತೀನಿ. ಫಸ್ಟ್ ನಾನು ಹೋಗಿ ಅಟೆಂಡೆನ್ಸ್ ಇಸ್ಕೊಳ್ತೀನಿ. ಅಲ್ಲಿವರೆಗೆ ಏನಾಗುತ್ತೆ, ಆ್ಯಕ್ಚುಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅಟೆಂಡೆನ್ಸ್ ಇಟ್ಕೋಬೇಕು. ಪ್ಯಾಕೇಜ್ ನಂಬರ್ 1ನಲ್ಲಿ ಮೇಸ್ತ್ರಿಗಳ ಅಟೆಂಡೆನ್ಸ್ ಇಟ್ಕೊಳ್ತಾರೆ. ಅವರು 3 ಜನನೂ ಕೂಡ ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರ್ತಾರೆ. ಪರಶುರಾಮು, ಜೀರಾಮು, ಲೋಕೇಶನ್ ಅವರು. ಆ ಅಟೆಂಡೆನ್ಸ್ ಅದರಲ್ಲೂ ದೂರ ಇದೆಯಲ್ಲ ನಿಮ್ಮ ಪೌರ ಕಾರ್ಮಿಕದಲ್ಲಿ ನೀವೇನು ಹೇಳ್ತಾ ಇದ್ದೀರಿ, ಅವ್ರ ಕಾರ್ಮಿಕರಿಲ್ಲದೆ ಇದ್ರು ಕೂಡ ಅಟೆಂಡೆನ್ಸ್ ಹಾಕೊಂಡು ಬೇರೆ ಹೆಸರಲ್ಲಿ ಹಣವನ್ನು ಮಾಡ್ತಾ ಇದ್ರಿ ನಾವು, ಅದು ಕೂಡ ದೂರಿದೆ. ಎಸ್ ಸರ್, ಆ ದೂರು ನನಗೂ ಬಂದಿತ್ತು. ಕೆಲಸಕ್ಕೆ ನಾನು ಚಾರ್ಜ್ ತೊಗೊಂಡಾಗಲೇ, ಚಾರ್ಜ್ ತೊಗೊಳಕ್ಕೂ ಮುಂಚೆನೂ ಆ ದೂರು ಬಂದಿತ್ತು ನನಗೆ. ಅಂದರೆ ಸುಮ್ಮನೆ ಅಟೆಂಡೆನ್ಸ್ ಕೊಟ್ಟು ಸ್ಯಾಲ್ರಿ ತೊಗೊಂಡು ಅದು ಹಂಚ್ಕೋತಾರೆ ಅಂತ. ಬಟ್ ನನಗೇನು ಅನ್ನಿಸ್ತು, ನಾವು MP ಸಾರಿಗೆ ಕಮಿಟ್ ಆಗಿದ್ವಿ, ನಮಗೂ ಕುದ್ದಿತ್ತು. ಯಾಕೆಂದರೆ ಹಳ್ಳಿಗಳು ಆ್ಯಡ್ ಆಗಿದ್ದಾವೆ, ಎಲ್ಲೋ ಒಬ್ಬರು ಬಿಟ್ಟು ಅವರಿಗೂ ಬೋರ್ ಅಷ್ಟು ದೂರ ಗುಡ್ಸ್ಕೊಂಡು ಹೋಗುತ್ತೆ. ಒಟ್ಟು ಕೆಲಸ ಮಾಡಿ, ಒಟ್ಟಿಗೆ ಕೆಲಸ ಮಾಡಿ ಒಂದಷ್ಟು ಕೆಲಸ ಆದಂಗೆ ಆಗುತ್ತೆ, ನಮಗೂ ಸೂಪರ್ವೈಸ್ ಮಾಡೋಂಗೆ ಆಗುತ್ತೆ ಅಂತ ಸೆಕೆಂಡ್ ಶಿಫ್ಟು ಕಂಪಲ್ಸರಿ ಮಾಸ್ಕ್ ಕ್ಲೀನಿಂಗ್ ಮಾಡ್ತಿದ್ವಿ. ಆ ಮಾಸ್ಕ್ ಕ್ಲೀನಿಂಗ್ದು ಒಂದು ದಿವಸ ನಾನು ಇನ್ಸ್ಪೆಕ್ಷನ್ಗೆ ಹೋದೆ, ರ್ಯಾಂಡಮ್ ಇನ್ಸ್ಪೆಕ್ಷನ್ಗೆ ಹೋದೆ. ಅಲ್ಲಿ ಹೋದಾಗ ಫಸ್ಟ್ ಅಟೆಂಡೆನ್ಸ್ ಇಸ್ಕೊಂಡೆ. 55 ಜನಕ್ಕೆ ಅಟೆಂಡೆನ್ಸ್ ಕೊಟ್ಟಿದ್ರು. ಯಾರ್ಯಾರು ಇದ್ದರು ಮೇಸ್ತ್ರಿಗಳು ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡೆ. ಕಾರಲ್ಲಿ ಕೂರಿಸ್ಕೊಬಿಟ್ಟು 55 ಜನಕ್ಕೆ ಅಟೆಂಡೆನ್ಸ್ ಕೊಟ್ಟಿದ್ದೀರಾ, ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತೋರಿಸಿದ್ರೆ 15 ಜನನ ಒಂದು ಕಡೆ ತೋರಿಸಿದ್ರು. ಇನ್ನು ಅಲ್ಲಿ ಟ್ಯಾಕ್ಟ್ರ್ ಇದ್ದಾರೆ, ಇಲ್ಲಿ ಟ್ಯಾಕ್ಟ್ರ್ ಇದ್ದಾರೆ ಅಂದರು. ಆಯಿತು, ಅವ್ರು ಎಲ್ಲಿದ್ದಾರೆ ತೋರಿಸು, ನೀನು ಇಡೀ ಹಾಸನ ರೌಂಡ್ ಹೊಡಿಸು, ಬಟ್ ಅವ್ರು ಕೆಲಸ ಮಾಡ್ತಾರೆ ತೋರಿಸಿ ಅಂತ ನಾನು ಕರ್ಕೊಂಡು ಹೋದೆ. 10 ಜನ ಎಕ್ಸ್ಟ್ರಾ ತೋರಿಸಿದ್ರು. ಒಟ್ಟು 55 ಜನದಲ್ಲಿ 25 ಜನನ ಲೆಕ್ಕ ತೋರಿಸಿದ್ರು ಅವರು. ಇನ್ನು 30 ಜನ ಇರಲೇ ಇಲ್ಲ. ಇಲ್ಲಿ 12ವರೆಗೆ ಕೆಲಸ ಎಷ್ಟೊತ್ತು ಮಾಡಬೇಕು, 2 ಗಂಟೆಗೆ ಮಾಡಬೇಕು, 2 ಗಂಟೆವರೆಗೆ. ಅಂದರೆ ಇವರು ಸೆಕೆಂಡ್ ಶಿಫ್ಟ್ ಅಟೆಂಡೆನ್ಸ್ ಕೊಟ್ಟಾದ್ಮೇಲೆ ಇವರು ಯಾರ ಕೈಗೂ ಸಿಗಲ್ಲ. ಈಗ ನಿಮ್ಮ ಪ್ರಕಾರ ಈ ಎಲ್ಲ ಕಾರಣದಿಂದ ನಿಮ್ಮ ಮೇಲೆ ಹೆಚ್ಚು ಆಪಾದನೆ ಬರ್ತದೆ ಅಂತ ನಿಮ್ಮ ಭಾವನೆ? ಎಸ್ ಸರ್. ಇನ್ನು CC ಕ್ಯಾಮ್ರಾಗೆ ರಿಲೇಟೆಡ್ ನಾನು ಹೇಳಿದ್ದೀನಿ, ಆಮೇಲೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ನನಗೆ ಜವಾಬ್ದಾರಿ ಇದೆ. ಬಟ್ ಮ್ಯಾನೇಜರ್ ಸರಿಗೆ, ನಿಮ್ಮ ಮ್ಯಾನೇಜರ್ ಎಷ್ಟು 2 ದಶಕದಿಂದ ಇದ್ದಾರೆ ಅಂತ ಒಂದು ಸುದ್ದಿ ಇದೆ, ಹೌದಾ? ಎಷ್ಟು ಸಮಯದಿಂದ ಇಲ್ಲೇ ಇದ್ದಾರೆ ಸರ್? ನನಗೆ ಅಷ್ಟು ಐಡಿಯಾ ಅಲ್ಲ. ನನಗೆ ಗೊತ್ತಿರೋಂಗೆ ಅವರು STC ಆಗಿ ಜಾಯಿನ್ ಆಗಿದ್ದು, STA ಆಗಿ, ಆಮೇಲೆ ಚಿಕ್ಕಮಗಳೂರು, ಹಾಸನ ಕೆಲಸ ಮಾಡಿದ್ದಾರೆ. ಬಟ್ ಈಗ ಆಸ್ ಆಫ್ ನಾವು 2011ರಿಂದನೂ ಇಲ್ಲೇ ಇದ್ದಾರೆ. ಈಗ ನಿಮ್ಮ ಪ್ರಕಾರದಲ್ಲಿ ಅವರು ಮ್ಯಾನೇಜರ್ ವೃತ್ತಿ ಅಲ್ಲ, ಬೇರೆ ಇನ್ನೂ ಹೈಯರ್ ವೃತ್ತಿ. ಯಾಕೆ ಅವರು ಬೇರೆ ವೃತ್ತಿ? ಅಂದ್ರೆ ಅವರು ಬೇರೆ ವೃತ್ತಿನ ಅದು ಸರ್ಕಾರ ಮಾಡ್ಬೇಕು, ಅವ್ರದ್ದಲ್ಲ. ಸರ್ಕಾರ ಪೋಸ್ಟಿಂಗ್ ಕೊಡ್ಬೇಕಿತ್ತು. ಪ್ರಮೋಷನ್ ಆದ್ಮೇಲೆ ಈಗ ಮೋಸ್ಟ್ಲಿ ವೇಕೆನ್ಸಿ ಇಲ್ಲ ಅಂದ್ರೆ ಪೋಸ್ಟಿಂಗ್ ಕೊಟ್ಟಿರಲ್ಲ ಅನ್ಕೋತೀನಿ. ಮತ್ತೆ ಅವರು ಊರು ಮನೆ ಅಂತ ಇಲ್ಲಿ ಇದ್ದಿರ್ಬೋದು, ಅದು ಅವ್ರ ಪರ್ಸ್ನಲ್ ವಿಷಯ, ನಾನು ಅದಕ್ಕೆ ಎಂಟ್ರಿ ಕೊಡೋಕ್ಕಾಗಲ್ಲ. ಬಟ್ ಅವರೊಂದು CC ಕ್ಯಾಮ್ರಾದ ಒಂದು ಅಲಿಗೇಷನ್ ಮಾಡಿದ್ದಾರೆ. ನಾನು ಸಾಮಾಜಿಕ ಜಾಲತಾಣಗಳಿಂದ ನೋಡಿದೆ. ಏನಂತ, ನಾನು ದಲಿತ ಅನ್ನೋ ಕಾರಣಕ್ಕೆ ನನಗೆ ಕಿರುಕುಳ ಕೊಡೋಕ್ಕೋಸ್ಕರ ಇಂಜಿನಿಯರ್ ಕವಿತಾ ಅವರು ಅಕ್ರಮವಾಗಿ CC ಕ್ಯಾಮ್ರಾ ಹಾಕ್ಸಿದ್ರು. ಅದನ್ನ ಕೇಳಿ ಸೀರಿಯಸ್ಲಿ ಶಾಕ್ ಆಯ್ತು ನನಗೆ. ನೀವು ನೋಡ್ತಾ ಇದ್ದೀರ ನೋಡಿ, ನನ್ನ ಎಲ್ಲ ಚೇಂಬರಲ್ಲಿದೆ. ಆಮೇಲೆ ಇದು ಮ್ಯಾಂಡೇಟ್ರಿ. ಅವತ್ತು CC ಕ್ಯಾಮ್ರಾ ಇಲ್ಲದೆ ಇರೋದಕ್ಕೆ ನಮ್ಮ ಚೇಂಬರಲ್ಲಿ ಅಗಿಲೇ ಯೋಗೇಶನ್ ಅವ್ರು ಬಂದು ಆಪಾದನೆ ಮಾಡಿದಾಗ ನನಗೆ ಬೆದರಿಕೆ ಹಾಕಿದ್ದು ರೆಕಾರ್ಡ್ ನಮಗೂ ಗೊತ್ತಿಲ್ಲ. ಆಲ್ ಆಫ್ ಎ ಸಡನ್ ಬಂದು ಬೆದರಿಕೆ ಹಾಕ್ತಾರೆ ಅಂತ. ಅದು ರೆಕಾರ್ಡ್ ಆಗಲಿಲ್ಲ. ಅವ್ರು ಪ್ಲ್ಯಾನ್ ಮಾಡ್ಕಡೆ ಬಂದರು, ಬೆದರಿಕೆ ಹಾಕೋಣ, ಆಮೇಲೆ ಅವ್ರು ರ್ಯಾಶ್ ಆಗ್ತಾರೆ, ಅದನ್ನು ಮಾತ್ರ ರೆಕಾರ್ಡ್ ಮಾಡೋಣ. ಅವತ್ತು CC ಕ್ಯಾಮ್ರಾ ಇದ್ದಿದ್ರೆ ಇವತ್ತು ಕೆಲವು ಒಂದು 3 ಪೇಜ್ ಅವ್ರು ಬಿಟ್ಕೊಂಡ್ರು. ಏನೋ ಸಾರ್ವಜನಿಕರು ಸಮಸ್ಯೆ ಹೇಳಕ್ಕೆ ಬಂದರು, ದುರ್ವರ್ತನೆ ಅಂತ. ಅದು ನಮಗೆ ತುಂಬ ಕೆಟ್ಟ ಕಮೆಂಟ್ಸು ಬಂತು. ಸೊ ಆ ಥರ ಅವಕಾಶ CC ಕ್ಯಾಮ್ರಾ ಇದ್ದಿದ್ರೆ ಆ ಥರ ತಪ್ಪು ಇದಕ್ಕೆ ಅವಕಾಶನೇ ಇರ್ತಾ ಇರಲಿಲ್ಲ ಅಲ್ವಾ? ಸೊ CC ಕ್ಯಾಮ್ರಾ ಇರೋದ್ರಿಂದ ಆ್ಯಕ್ಚುಲಿ ಎಂಪ್ಲಾಯೀಸ್ಗೆ ಅದು ಸೇಫ್ಟಿ, ಅದು ಅಲ್ವಾ? ನಮ್ಮ ಮನೆಗಳು, ನಮ್ಮ ಮನೆ ಒಳಗಡೆನೂ CC ಕ್ಯಾಮ್ರಾ ಇದೆ, ಹೊರಗೂ CC ಕ್ಯಾಮ್ರಾ ಇದೆ. ಪ್ರೈವೇಸಿ ಮನೆ ಒಳಗಡೆನೇ CC ಕ್ಯಾಮ್ರಾ ಹಾಕ್ತೀವಿ ಅಂದರೆ, ಆಮೇಲೆ ಸರ್ಕಾರಿ ಕಚೇರಿಯಲ್ಲಿ ಅದು ಕಂಪಲ್ಸರಿ ರೂಲ್ಸ್ ಇದೆ. ಅದು ಖಂಡಿತವಾಗಿ ಆಯಿತು. ಅವರಿಗೆ ನಾನು ಅಕ್ರಮವಾಗಿ ಹಾಕಿದ್ದೀನಿ ಅಂತ ಅನಿಸಿದ್ದಿದ್ರೆ ಅವರು ರೈಟಿಂಗಲ್ಲಿ ಕಮಿಷನರ್ ಸರ್ಗೆ ಕೊಡ್ಬೋದಾಗಿತ್ತಲ್ಲ. ನೋಡಿ, ಕವಿತಾ ಇಂಜಿನಿಯರು ಅಕ್ರಮವಾಗಿ CC ಕ್ಯಾಮ್ರಾ ಹಾಕಿ ನನ್ನ ಪ್ರೈವೇಸಿಗೆ ಧಕ್ಕೆ ಮಾಡ್ತಾ ಇದ್ದಾರೆ. ಈಗ CC ಕ್ಯಾಮ್ರಾ ಹಾಕಬೇಕಾದ ಆದೇಶ ನಾನು ತಗೊಂಡಿದ್ದೀನಿ. ಅಲ್ಲ, ನಿಮ್ಮ ಆದೇಶ ಇಲ್ಲದಿದ್ರು ಕೂಡ ನಿಮ್ಮ ಹಾಕಬೇಕಾದ್ದು ನಿಮ್ಮ ಕರ್ತವ್ಯ ಸರ್. ಇದು ಈಗ ಆದೇಶ ಏನು ಬೇಕಾಗಿಲ್ಲ, ಆದೇಶ ಬೇಕಿಲ್ಲ. ಇದನ್ನ ಖುದ್ದು ಮ್ಯಾನೇಜರ್ ಡ್ಯೂಟಿ. ಅದು ಎಲ್ಲ ಇದನ್ನು CC ಕ್ಯಾಮ್ರಾ ಇದೆಯಾ, ಅವ್ರದೇ ಕರ್ತವ್ಯ, ಮ್ಯಾನೇಜರ್ದೇ ಕರ್ತವ್ಯ. ಅವ್ರ ಕರ್ತವ್ಯನ ನಾವು ಮಾಡಿದ್ದೀವಿ. ಅವ್ರು ಇಷ್ಟು ವರ್ಷ ಇದ್ದಾರಲ್ಲ, ನಾನು ಬಂದು 2 ವರ್ಷ ಆಯಿತು. ಅವ್ರು 2011ರಿಂದ ಇದ್ದಾರೆ. ಕೆಲವು ಏರಿಯಾ ಮಾತ್ರ ಕೆಲವು ಚೇಂಬರ್ಸು ಮಾತ್ರ CC ಕ್ಯಾಮ್ರಾ ಇತ್ತು.
ಉಳಿದೋಕೆ ಮ್ಯಾನೇಜರೇ ಇಂಟ್ರೆಸ್ಟ್ ತೊಗೊಂಡು ಹಾಕಿಸ್ಬೇಕಿತ್ತು ಸರ್. CC ಕ್ಯಾಮ್ರಾ ಹಾಕಿಸಿ ನಮ್ಮ ಎಂಪ್ಲಾಯೀಸ್ ಸಿಬ್ಬಂದಿಗಳಿಗೆ ತೊಂದರೆ ಆಗುತ್ತೆ ಅಂತ ಅವರೇ ಹಾಕಿಸ್ಬೇಕಿತ್ತು. ಅವ್ರು ಯಾವತ್ತು ಮುಂದೆ ಬರದೇ ಇರೋದಕ್ಕೆ ಕಮಿಷನರ್ ಸರ್ ನಾನು ಬಂದಮೇಲೆ ನನಗೆ ಇದನ್ನು ಕಂಪಲ್ಸರಿ ಮಾಡಿ ಅಂತ ಹಾಕಿದ್ದು. ಒಬ್ಬರು ಮ್ಯಾನೇಜರ್ ಮಾಡಬೇಕಾಯ್ತು. ಅದೇ ಮ್ಯಾನೇಜರು ಒಬ್ಬರು ಬಿಲ್ ಕಲೆಕ್ಟರ್ ಇಬ್ಬರೇ ಸೇರಿಕೊಂಡು ಈ ಕಚೇರಿಗೆ ಏನು ಬೇಕು, ಸ್ಟೇಷನರಿ, ಕಂಪ್ಯೂಟರ್ ಬೇಕು, ಪೇಪರ್ ಬೇಕು, ಎಲ್ಲ ಅವರೇ ಪರ್ಚೇಸ್ ಮಾಡೋದು, ಅವರೇ ಬಿಲ್ ಮಾಡೋದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಇಂಜಿನಿಯರ್ ಮಾಡಬೇಕಾದ್ರೆ ಕೆಲಸನ. ಅದೆಲ್ಲ ಮಾಡಾಗ ಪೇಪರು ಇದು ಏನು ಬೇಕಂತ ಮಾಡಾಗ CC ಕ್ಯಾಮ್ರಾ ಯಾಕೆ ಮ್ಯಾನೇಜರ್ ಸರ್ ಹಾಕ್ಸೋಕ್ಕೆ ಮುಂದೆ ಬರಲಿಲ್ಲ ಅವರು? ಓಕೆ ಮೇಡಮ್, ಅದು ಇರಲಿ. ಈಗ ನಿಮ್ಮ ಮೇಲೆ ಏನು ಅಪಾದನೆ ಇತ್ತು ಆ ಬಗ್ಗೆ ನೀವು ಹೆಚ್ಚಿನ ವಿಚಾರ ಹೇಳಿದ್ವಿ. ನಮ್ಮ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಮಹಾನಗರ ಪಾಲಿಕೆ, ಹಾಸನಕ್ಕೆ ಮಹಾನಗರ ಪಾಲಿಕೆ ಆಗಿ ತುಂಬ ಕೆಟ್ಟ ಹೆಸರನ್ನು ತೆಗಬಾರ್ದು, ಒಳ್ಳೆಯ ಹೆಸರು ಬರಬೇಕು, ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ವಾಹಿನಿಯ ಉದ್ದೇಶ. ಕರೆಕ್ಟ್ ಸರ್, ನೀವು ಕ್ಲಾರಿಫಿಕೇಶನ್ ತಗೊಂಡಿದ್ದು ಒಳ್ಳೇದಾಯ್ತು. ನಮಗೂ ಆಸೆ ಇದೆ ಮಹಾನಗರ ಪಾಲಿಕೆ ಒಳ್ಳೆ ಸೇವೆ ಕೊಡಬೇಕಂತ. ಆ ನಿಟ್ಟಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ವಿ. ಕಳೆದ ಬಾರಿ ಮೀಟಿಂಗಲ್ಲಿ ನಾನು ಇರಲಿಲ್ಲ, ನನಗೆ ಬೇರೆ ಊರಿನ ಬೇಲೂರು ಮುಖ್ಯಾಧಿಕಾರಿ ಫೋನ್ ಮಾಡಿ DC ಮೇಡಮ್ ಹೊಗಳಿದ್ರು ಮಹಾನಗರ ಪಾಲಿಕೆನ, ಎಲ್ಲರೂ ಅವ್ರ ಥರನೇ ಕೆಲಸ ಮಾಡಿ ಅಂತ ನಮಗೆಲ್ಲ ಹೇಳಿ ಕಳಿಸಿದ್ದಾರೆ ಅಂದರು. ನಾನು ಅವತ್ತಿಂದ ಫುಲ್ಲು ಖುಷಿಲಿ ತೇಲ್ತಾ ಇದ್ವಿ. ಸದ್ಯ ನಾವು ಕೆಲಸ ಮಾಡ್ತಾ ಇರೋದನ್ನ ಒಬ್ಬರು ನಮ್ಮ ಮೇಲಧಿಕಾರಿ ಐಡೆಂಟಿಫೈ, ನಮಗೆ ಯಾವಾಗಲೂ ಅಷ್ಟೇ, ಯಾವುದೇ ಅಧಿಕಾರಿ ಆಗಲಿ ಯಾವುದೇ ನೌಕರ ಆಗಲಿ ಕೆಲಸನ ಹೊಗಳಿದ ತಕ್ಷಣ. ಈ ಮಧ್ಯದಲ್ಲಿ ಇನ್ನೊಂದಿದೆ, ಈಗ ನೀವು ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಜನಾಭಿಪ್ರಾಯ ಇದೆ. ಉದಾಹರಣೆ ಮಾರ್ಕೆಟ್ ಇರ್ಬೋದು, ಮತ್ತು ಏನು ಬೀದಿ ಬದಿ ವ್ಯಾಪಾರಿಗಳನ್ನ ನೀವು ಅವ್ರಿಗೆ ಮನವೊಲಿಸುವ ಮೂಲಕ ತೆಗಿತಿದ್ರಿ. ಅದರಲ್ಲಿ ಏನಾದ್ರು ಅವರ ಕುಮ್ಮಕ್ಕೇನಾರು ಇದೆಯಾ? ಸರ್ ಇಲ್ಲ ಸರ್, ಅವ್ರದ್ದು ಕುಮ್ಮಕ್ಕಂತ ನಾನು ಹೇಳಲ್ಲ, ಯಾಕಂದ್ರೆ ಅವರು ಖುಷಿಯಾಗಿದ್ದಾರೆ. ಒಂದಷ್ಟು ಮಾಡಿಸ್ತೀವಿ. ಆಮೇಲೆ ಅವ್ರಲ್ಲಿ ಹೋದಾಗ 2 ಸಮಸ್ಯೆ ಹೇಳಿದ್ರು. ಒಂದು RO ಪ್ಲಾಂಟ್ ರಿಪೇರಿ ಮಾಡಿಸಿ ಅಂತ ಅಂದ್ಬಿಟ್ಟು, ಅದು ನೋಡಿ ಇವರೆಲ್ಲ ಟೆಂಡರ್ ಕರೆದಿದ್ರಾ, ಇದ ಕರೆದಿರಾ ಅಂತ ಅಂತೀರಾ. ಅವತ್ತು ನಾನು ಮಾತು ಕೊಟ್ಟಿದ್ದೆ ಮಾರ್ಕೆಟ್ ಅವ್ರಿಗೆ, ನಾನು ರಿಪೇರಿ ಮಾಡಿಸ್ತೀನಿ ಅಂತ. ನಮ್ಮಲ್ಲಿ ಪ್ರೊಸೀಜರ್ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂತ ನನ್ನ ಅಕೌಂಟಿಂದ ಟೆಕ್ನಿಷಿಯನ್ನಿಗೆ 10,000 ದುಡ್ಡು ಹಾಕಿ ಅಲ್ಲೇನೇನು ಪ್ಯಾನಲ್ ಬೋರ್ಡ್ ಎಲ್ಲ ನಾನು ಇಲ್ಲಿ ಬಿಲ್ ಮಾಡಿಸ್ಕೊಳ್ತೀನಿ, ಆದರೆ ಜನಕ್ಕೆ ಬೇಗ ಸೇವೆ ಸಿಗಲಿ ಮಾತು ಕೊಟ್ಟು ಬಂದುಬಿಟ್ಟಿದ್ದೆ, ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಅಮೌಂಟ್ ಹಾಕಿದ್ದೀನಿ RO ಪ್ಲ್ಯಾಂಟ್ ರಿಪೇರಿ ಮಾಡೋರಿಗೆ. ಈಗ RO ಪ್ಲ್ಯಾಂಟ್ ಚಾಲೂ ಆಯಿತು. ನೆಕ್ಸ್ಟು ವಾಶ್ರೂಮ್ ಕೇಳಿದರು, ಯೂರಿನಲ್ಸು, ಅದು ಕೂಡ ಬಂದು ನಮ್ಮಲ್ಲಿ ಟೆಂಡರ್ ಆಲ್ರೆಡಿ ಕರೆದಾಯಿತು. ಅವ್ರಿಗೆ ಅವ್ರು 2 ಬೇಡಿಕೆ ಇಟ್ಟಿದ್ರು, 2. ಇನ್ನು ಸ್ವಚ್ಛತೆ ಒಳಗಡೆ ಡ್ರೈನೇಜಸ್ ಬ್ಲಾಕ್ ಆಗಿತ್ತು, ಅದಕ್ಕೆ ಇಟಾಚಿ ಕಳಿಸ್ಬೇಕಿತ್ತು. ಅಷ್ಟರಲ್ಲಿ ಈ ಇಶ್ಯೂಸ್ ಎಲ್ಲ ಆಯಿತು. ಆಮೇಲೆ ನಾನು ಜನವರಿ 29ಕ್ಕೆ ಬರ್ಕೊಟ್ಟಿದ್ದೆ, ಈ ಥರ ಎಲ್ಲ ಇದೆ, ಇಂಥ ಸ್ಟಾಫ್ ಜೊತೆಗೆ ನನಗೆ ಪರಿಸರ ಇಂಜಿನಿಯರ್ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅಂತ. ಜನವರಿ 29ಕ್ಕೆ ಬರ್ಕೊಟ್ಟು, ಪರಿಸರ ಇಂಜಿನಿಯರ್ಗೆ ಕಚೇರಿ ವಾಹನ ಇರುತ್ತೆ, ಸರ್ಕಾರಿ ವಾಹನ ಇರುತ್ತೆ. ನಾನು ಬರ್ಕೊಟ್ಟಾದ್ಮೇಲೆ ನಮ್ಮ ಕಮಿಷನರ್ ಏನು ನನ್ನ ಚಾರ್ಜ್ ತೆಗೆದಿರಲಿಲ್ಲ, ಆದರೆ ನಾನು ಆ ವಾಹನನ ಉಪಯೋಗಿಸ್ತಾ ಇರಲಿಲ್ಲ, ನನ್ನ ಸ್ವಂತ ವಾಹನದಲ್ಲೇ ಬರ್ತಾಯಿದ್ದೆ. ಆದರೆ ಕಮಿಷನರು ಆದರೂ ಚಾರ್ಜ್ ತೆಗಿಲೇ ಇದ್ದಾಗ ನೀವೇ ಕೆಲಸ ಮಾಡಿ ಅಂತ ಹೇಳಿದಾಗ ನಾನೇನು ಮಾಡಿದೆ, ಇದು ನೋಡಿ, ನಾನು ರಿಸೀವ್ಡ್ ಕಾಪಿ ಇದೆ, ಇದು ರಿಸೀವ್ಡ್ ಆಗಿದೆ. 29ಕ್ಕೆ ಪರಿಸರ ಚಾರ್ಜ್ ಬೇಡ ಅಂತ ಬರ್ತಿದೆ. ಇದರಲ್ಲೂ ಇವ್ರು ಏನೇನು ಮಾಡ್ತಾಯಿದ್ದಾರೆ, ಆದಿಶ್ ಏನು ಮಾಡ್ತಾಯಿದ್ದಾರೆ, ವೆಂಕಟೇಶ್ ಅವ್ರು ಏನು ಮಾಡ್ತಾಯಿದ್ದಾರೆ, ಎಲ್ಲ ಡೀಸೆಲ್ ಏನು ಸಮಸ್ಯೆ ಆಗ್ತಾಯಿದೆ. ಸೊ ಡೀಸೆಲ್ ನಾನು ಹಿಂದೆ ಇದ್ದು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಒಬ್ಬರು ಕೇಸ್ ವರ್ಕರ್ ಚೇಂಜ್ ಮಾಡಿದೆ, ನಮ್ಮ ಆಫೀಸ್ಗೆ ಹಾಕೋ ಇಂಧನ ಫೈಲೆಲ್ಲ. ಕೇಸ್ ವರ್ಕರ್ ಚೇಂಜ್ ಆಗ್ತಿದ್ದಂಗೆ ನಮಗೆ ತಿಂಗಳಿಗೆ 5-6 ಲಕ್ಷ ಉಳಿಯೋಕ್ಕೆ ಸ್ಟಾರ್ಟ್ ಆಯಿತು. ವರ್ಷಕ್ಕೆ ಒಂದು 60-70 ಲಕ್ಷ ಉಳಿಯುತ್ತೆ. ಉಳಿದ್ರೆ ಅದು ನಿಮ್ಗಳಿಗೆ ಅಲ್ವಾ, ಸಾರ್ವಜನಿಕರಿಗೆ ಇನ್ನೊಂದು ಯಾವುದೋ ರಸ್ತೆ ಮಾಡಿಕೊಡ್ಬೋದು, ಅಥವಾ ಇನ್ನೊಂದು ವಾಹನನೇ ಖರೀದಿ ಮಾಡ್ಬೋದು ನಾವು, ಇನ್ನೊಂದು JCBನೋ ಇನ್ನೊಂದೇನೋ ಖರೀದಿ ಮಾಡೋಕ್ಕೆ ನಮಗೆ ಅದು. ಸೊ ಅದು ಈ ಹಿಂದೆ ಮಾಡ್ತಾ ಇದ್ದಂಥ ಹೆಲ್ತ್ ಇನ್ಸ್ಪೆಕ್ಟರ್ಗಳಿಗೆ ಇಷ್ಟ ಆಗಿಲ್ಲ. ಹೌದು ಇರ್ಬೋದು, ನನಗೆ ಗೊತ್ತಿಲ್ಲ, ನಾನು ಯಾವುದು ಪ್ರೂಫ್ ಇಲ್ಲದಲ್ಲೇ ಮಾತಾಡಲ್ಲ. ಬಟ್ ಓವರಾಲ್ ನಾನು ಮಾಡಿದ್ದ ಒಂದು ಸ್ಟ್ರಿಕ್ಟ್ನೆಸ್ಸಿಗೆ, ನಾನು ಬಂದಿದ್ದ ಒಂದು ಶಿಸ್ತಿಗೆ ನಾನು ಇವತ್ತು ಜಾತಿ ನಿಂದನೆ ಅನ್ನೋ ಒಂದು ಸುಳ್ಳು ಆಪಾದನೆ ಮಾಡಿಸ್ಕೊಳ್ಳೋ ಮುಖಾಂತರ ಆ್ಯಕ್ಚುಲಿ ನಾನು ಮತ್ತೆ ಬರ್ಕೊಟ್ಟಿದ್ದೀನಿ ಕಮಿಷ್ನರ್ಗೆ, ಮೊನ್ನೆನೇ ಬರ್ಕೊಟ್ಟೆ. ಇಂಥ ನನಗೆ ದಯವಿಟ್ಟು ಬಿಡುಗಡೆಗೊಳಿಸಿ, ಇಂತಿಂಥ ಕಾರಣಕ್ಕೆ ಬಿಡುಗಡೆಗೊಳಿಸಿ ಅಂತ ಬರೆದಿದ್ದೀನಿ. ಬಟ್ ಏನಂದರೆ ನಾನು ಹೆದರ್ಕೊಂಡು ಬರ್ಕೊಟ್ಟಿಲ್ಲ ಸರ್, ನಾನು ಯಾವತ್ತೂ ನನ್ನ ಹುದ್ದೆಗೆ ಹೆದರ್ಕೊಳ್ಳಲ್ಲ. ನಾನು ಪ್ರೀತಿ ಮಾಡ್ತಾ ಇದ್ದ ಪೌರ ಕಾರ್ಮಿಕರು, ನನ್ನ ಜೊತೆ ಕಾಫಿ ಕುಡಿತಿದ್ದ ಪೌರ ಕಾರ್ಮಿಕರು, ನಾನು ಊಟ ಮಾಡ್ತಿದ್ದ ಪೌರ ಕಾರ್ಮಿಕರು, ನನ್ನ ಜೊತೆ ಸ್ಟೇಜ್ ಶೇರ್ ಮಾಡ್ತಿದ್ದ ಪೌರ ಕಾರ್ಮಿಕರು ಇವತ್ತು ನನ್ನ ವಿರುದ್ಧನೇ ಜಾತಿ ನಿಂದನೆ ಅನ್ನೋ ಒಂದು ಇದು ಮಾಡಿದರು, ಸ್ಟ್ರೈಕ್ ಮಾಡಿದರು. ಅದಕ್ಕೆ ನಾನು ಮನನೊಂದು ಇದು ಬೇಡ ಅಂತ ಬರ್ಕೊಟ್ಟಿರೋದು ಸರ್. ಎಲ್ಲ ಅನ್ಕೋಬೋದು ಹೆದರ್ಕೊಂಡು ಅಂತ,
ಬಟ್ ಯಾರೇ ಆಗಲಿ ಅತಿಯಾದ ನಂದು ಅಲ್ಲದೆ ಇರೋ ಜವಾಬ್ದಾರಿನಲ್ಲಿ ನನಗೆ ಸಮಸ್ಯೆ ಆಗ್ತಿದೆ ಅಂದಾಗ ಕಂಟಿನ್ಯೂ ಆಗೋದು ಅದು ತಪ್ಪಾಗುತ್ತೆ. ನನ್ನ ಒಂದು ಒಳ್ಳೆಯ ನನ್ನ ಕುಟುಂಬದ ಹಿತದೃಷ್ಟಿಯಿಂದ ನಾನು ಬರ್ಕೊಟ್ಟಿದ್ದೀನಿ. ನಿನ್ನೆಯಿಂದನೂ ಇನ್ನೂ ಅವರು ಸರ್ ಚಾರ್ಜ್ ಬೇರೆಯವ್ರಿಗೆ ಹಾಕಿಲ್ಲ, ಆದರೆ ನಾನು ಯಾವತ್ತು ಬರ್ಕೊಟ್ಟೆ ಅವತ್ತಿಂದ ನನ್ನ ಕಚೇರಿ ವಾಹನ ಕೂಡ ಉಪಯೋಗಿಸ್ತಲ್ಲ. ನನ್ನ ಪಾಡಿಗೆ ನಂದು ಎಲೆಕ್ಟ್ರಿಕಲ್ ಏನಿದೆ ಅದಷ್ಟೇ ನೋಡ್ಕೊಂಡಿರ್ತಾರೆ. ನಮಸ್ತೆ.